ವರ್ಷದ ಮೊದಲ ಹಬ್ಬ ಎಂದರೆ ಸಂಕ್ರಾಂತಿ. ದೇಶಾದ್ಯಂತ ವರ್ಷಾರಂಭದ ಸಂಕ್ರಮಣ ಹಬ್ಬವನ್ನ ಎಲ್ಲ ಕಡೆ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಆದ್ರೆ ರಾಜ್ಯದ ಇಲ್ಲೊಂದು ಗ್ರಾಮದಲ್ಲಿ ಮಾತ್ರ ಶತಮಾನಗಳಿಂದ ಸಂಕ್ರಾಂತಿ ಹಬ್ಬವನ್ನೇ ಬಹಿಷ್ಕರಿಸಿದ್ದಾರೆ. ಈ ಗ್ರಾಮದವರು ಸಂಕ್ರಾಂತಿ ಹಬ್ಬವನ್ನ ಬಹಿಷ್ಕಾರ ಮಾಡಿದ್ದಾದರೂ ಯಾಕೆ? ಅಕಸ್ಮಾತ್ ಸಂಕ್ರಾಂತಿ ಹಬ್ಬವನ್ನ ಮಾಡಿದ್ರೆ ಏನಾಗುತ್ತೆ? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಂಕ್ರಾಂತಿ ಬಂತು ರಟೋ ರಟೋ ಮನಸ್ಸಲ್ಲಿ ಮನಸ್ಸು ಬಿಟೋ ಬಿಟೋ ಎಳ್ಳು ಬೆಲ್ಲ ಬಂದಿರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು. ಈ ಗ್ರಾಮದಲ್ಲಿ ಬಿಕೋ ಎನ್ನುತ್ತಿರುವ ರಸ್ತೆಗಳು, ಸಿಂಗಾರಗೊಳ್ಳದ ದನಕರುಗಳು, ಬಾಗಿಲು ಮುಚ್ಚಿರುವ ಮನೆಗಳು, ಮೌನವಾಗಿ ಕುಳಿತಿರುವ ಗ್ರಾಮದ ಜನರು. ಹೌದು, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ತಾಲೂಕಿನ ಅರಾಬಿ ಕೊತ್ತನೂರು ಗ್ರಾಮದಲ್ಲಿ. ಒಂದೂವರೆ ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಈ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬ ಎಂದರೆ ಸಾಕು, ಎಲ್ಲರೂ ಭಯ ಪಡ್ತಾರೆ. ನೂರಾರು ವರ್ಷಗಳ ಹಿಂದೆ ನಡೆದ ಆ ಘಟನೆಯಿಂದ ಗ್ರಾಮಸ್ಥರು ಹಬ್ಬವನ್ನ ಆಚರಣೆನೇ ಮಾಡುತ್ತಾ ಇಲ್ಲ. ಒಂದು ವೇಳೆ ಈ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಿದ್ರೆ ಇಡೀ ಊರಿಗೆ ಕೇಡು ಬರುತ್ತಂತೆ, ದನಕರುಗಳು ಸಾಯುತ್ತವೆ ಎಂದು ಆ ಗ್ರಾಮದ ಜನರು ಸಂಕ್ರಾಂತಿ ಹಬ್ಬವನ್ನೇ ಆಚರಣೆ ಮಾಡುವುದಿಲ್ಲ. ಸರ್, ಇಲ್ಲಿ ಸಂಕ್ರಾಂತಿ ಹಬ್ಬದ್ದು ಹೇಳ್ಬೇಕು ಅಂದ್ರೆ ನಮಗೆ ಒಂದು ಕಪ್ಪು ಚುಕ್ಕೆ. ಕಾರಣ ಅಂದರೆ ಇಡೀ ದೇಶದಲ್ಲಿ ಸಂಕ್ರಾಂತಿ ಹಬ್ಬ ಮಾಡ್ತಾರೆ. ನಾವು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರದಲ್ಲಿ ಎಲ್ಲ ಹಬ್ಬಗಳು ಆಚರಣೆ ಮಾಡ್ತೀವಿ. ಆದರೆ ಈ ಸಂಕ್ರಾಂತಿ ಹಬ್ಬವನ್ನು ನಾವು ಬಿಟ್ಬಿಟ್ಟಿದ್ದೀವಿ ಸರ್. ಕಾರಣ ಕೇಳಿದರೆ ಹಿಂದಿನವರು ನಮ್ಮ ಪೂರ್ವಿಕರು ಏನು ಹೇಳ್ತಾರೆ ಅಂದರೆ, ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ನಾವು ಮಾಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ ಅಂತ ನಾವು ಪ್ರಶ್ನೆ ಕೇಳಿದ್ವಿ. ಅವ್ರು ಹೇಳ್ತಾರೆ, ನಮ್ಗೇನು ಗೊತ್ತು, ನಮ್ಮ ಪೂರ್ವಿಕರು ನಮ್ಗೆ ಹೇಳ್ತಾ ಇದ್ರು, ನಾವು ಮಾಡೋದಿಲ್ಲ ಅಂತ. ಅದನ್ನೇ ಹೇಳಿ ದನಗಳು ಕಟ್ಟೋದು ಗೊತ್ತು ಕೂಡ ಇಲ್ದಿರ ಆಗೋಯ್ತಂತೆ. ಸಂಕ್ರಾಂತಿ ಹಬ್ಬ ಮಾಡಿದ್ದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಆದರೆ ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮನೆಗಳಲ್ಲೂ ಅಷ್ಟೇ, ಏನೂ ಒಂದು ಸ್ನಾನ ಮಾಡೋದಾಗಲಿ, ಸ್ನಾನ ಮಾಮೂಲಿ ಮಾಡ್ತಾರೆ ಬಿಡ್ರಿ. ಇವಾಗ ಮೊದಲಿದ್ದ ಹಬ್ಬದ ವಾತಾವರಣ ಇಲ್ಲ. ರಂಗೋಲಿ ಹಾಕೋದಾಗಲಿ, ಹಸಿ ತೋರಣ ಕಟ್ಟೋದಾಗಲಿ, ಊರಿನಲ್ಲಿ ಶೃಂಗಾರ ಮಾಡೋದು, ಇವೆಲ್ಲ ಇನ್ನೂ ಮಾಡ್ತಾ ಇಲ್ಲ ಸರ್. ನೂರಾರು ವರ್ಷಗಳ ಹಿಂದೆ ಅರಾಬಿ ಕೊತ್ತನೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ರು. ಆದರೆ ಅದೊಂದು ದಿನ ಹಬ್ಬದ ಸಮಯದಲ್ಲಿ ಎತ್ತುಗಳಿಗೆ, ದನಕರುಗಳಿಗೆ ಶೃಂಗಾರ ಮಾಡಿ ಕಿಚ್ಚು ಹಾಯಿಸಲಾಗಿತ್ತು. ಈ ವೇಳೆ ಏಕಾಏಕಿ ದನಕರುಗಳು ಸ್ಥಳದಿಂದ ಪರಾರಿಯಾದವು. ಇದಾದ ನಂತರ ಮತ್ತೊಂದು ವರ್ಷದಲ್ಲಿ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಹಬ್ಬಕ್ಕೆ ಸಿದ್ಧತೆ ಮಾಡಿಕೊಳ್ಳುವ ವೇಳೆ ದನಕರುಗಳು ಮೃತಪಟ್ಟಿದ್ರಿಂದ ಹಬ್ಬವನ್ನ ಆಚರಣೆ ಮಾಡಬಾರದು ಅಂತ ಗ್ರಾಮಸ್ಥರು ನಿರ್ಧಾರ ಮಾಡಿದ್ರು. ಒಂದು ವೇಳೆ ಮಾಡಿದ್ರೆ ಮತ್ತೆ ಜಾನುವಾರು ಉಳಿಯೋದಿಲ್ಲ. ಹಾಗಾಗಿ ಇಂದಿನಿಂದ ನಾವು ಸಂಕ್ರಾಂತಿ ಹಬ್ಬವನ್ನೇ ಮಾಡಬಾರದು ಅಂತ ಇಡೀ ಗ್ರಾಮಸ್ಥರೇ ನಿರ್ಧಾರ ಮಾಡಿ ಹಬ್ಬ ಮಾಡುವುದನ್ನೇ ಕೈಬಿಟ್ಟಿದ್ದಾರೆ. ಆದರೆ ಸಂಕ್ರಾಂತಿ ಹಬ್ಬವನ್ನ ಕೈಬಿಟ್ಟಿರುವ ಈ ಗ್ರಾಮಸ್ಥರು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಬಂತೆಂದರೆ ಈ ಗ್ರಾಮದಲ್ಲಿ ದನಕರುಗಳಿಗೆ ಸ್ನಾನ ಮಾಡಿಸೋದಿಲ್ಲ, ಊರ ಮುಂದೆ ಕಸ ಗುಡಿಸೋದಿಲ್ಲ, ಮನೆ ಮುಂದೆ ರಂಗೋಲಿ ಹಾಕಲ್ಲ. ಒಂದು ವೇಳೆ ಕಸಗುಡಿಸಿ ರಂಗೋಲಿ ಹಾಕಿ ಹಬ್ಬವನ್ನ ಆಚರಣೆ ಮಾಡಿದ್ರೆ ಮತ್ತೆ ದನಕರುಗಳು ಸಾಯುತ್ತವೆಂಬ ಗ್ರಾಮದ ಜನರ ಭಯವಾಗಿದೆ. ಹಾಗಾಗಿ ಗ್ರಾಮದಲ್ಲಿ ಯಾರೂ ಸಹ ಅಂದು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೋದಿಲ್ಲ. ಅಲ್ಲದೆ ಈ ವೇಳೆಯಲ್ಲಿ ಹೆಣ್ಣು ಮಕ್ಕಳು ಕೂಡ ಯಾವುದೇ ಸಿಹಿ ಅಡುಗೆ ಮಾಡುವುದಾಗಲಿ, ಎಳ್ಳು ಬೆಲ್ಲ ಹಂಚುವುದಾಗಲಿ ಮಾಡುವುದಿಲ್ಲ. ಪ್ರತಿ ಹಬ್ಬದಲ್ಲೂ ಜಗಮಗ ಎಂದು ಕಂಗೊಳಿಸುವ ಈ ಗ್ರಾಮ ಮಾತ್ರ ಸಂಕ್ರಾಂತಿ ಹಬ್ಬದ ದಿನ ಮೌನವಾಗಿ ಕಾಣುತ್ತದೆ. ನಮ್ಮಲ್ಲಿ ಸಂಕ್ರಾಂತಿ ಹಬ್ಬ ಹಿಂದೆ ಪೂರ್ವಿಕರ ಕಾಲದಿಂದಲೂ ನಮ್ಮಲ್ಲಿ ಕಾಲದಿಂದಲೂ ಮಾಡ್ಕೊಂಬರ್ತಾ ಇಲ್ಲ. ನಮ್ಮ ಹಿಂದೆ ಈ ಸಂಕ್ರಾಂತಿ ಹಬ್ಬ ಮಾಡಬೇಕಾಗಿದ್ರೆ ನಮ್ಮ ಗ್ರಾಮದಲ್ಲಿ ದನಕರುಗಳೆಲ್ಲ ತೊಳೆದು ಮಾಡಿ ಅದನ್ನು ಶೃಂಗಾರ ಮಾಡಿ ಮಾಡ್ತಾ ಇರಬೇಕಾದ್ರೆ ದನಕರುಗಳೆಲ್ಲನೂ ತಗೊಂಬಂದು ಅಲ್ಲೆಲ್ಲ ಅಗಿನಗುಂಡು ಹಾಕಿ ಅಲ್ಲೆಲ್ಲ ಇಟ್ಟು ಅದು ದನಕರು ಓಡಿಸ್ಬೇಕಾಗಿದ್ರೆ ಅವತ್ತು ಅವು ಓದೋ ಮತ್ತೆ ನಮ್ಮ ಗ್ರಾಮಕ್ಕೆ ವಾಪಸ್ ಬಂದಿಲ್ಲಂತೆ. ಅದರಿಂದ ನಮ್ಮ ಊರಲ್ಲಿ ಒಂದು ಮನೆ ಮುಂದೆ ರಂಗೋಲಿ ಹಾಕೋದಾಗಲಿ, ಸಾರಿಸೋದಾಗಲಿ, ಅಥವಾ ತೋರಣ ಕಟ್ಟೋದಾಗಲಿ, ದನಕರುಗಳನ್ನ ತೊಳೆದು ಶೃಂಗಾರ ಮಾಡೋದಾಗಲಿ ಮಾಡ್ತಾಯಿಲ್ಲ. ಇದನ್ನು ನಾವು ಹಿಂದೆ ಅವರು ನಮ್ಮ ಪೂರ್ವಿಕರು ಏನು ನಡ್ಸ್ಕೊಂಬಂದಿರೋ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಗ್ರಾಮದಲ್ಲಿ ಮತ್ತೆ ಬಸವೇಶ್ವರನ ಜಯಂತಿ ನಾವು ಗ್ರ್ಯಾಂಡಾಗಿ ಮಾಡ್ತೀವಿ. ಎಲ್ಲ ದನಕರುಗಳಿಗೆ ಪೂಜೆ ಮಾಡಿ ಅದಕ್ಕೆಲ್ಲ ಮಾಡಿ ಏನು ನಾವು ಸಂಕ್ರಾಂತಿ ಹಬ್ಬ ಮಾಡ್ತೀವೋ ಅದೇ ಥರ ಅದು ಬಸವ ಜಯಂತಿಯಲ್ಲಿ ಮಾಡ್ತಾಯಿದ್ದೀವಿ ಸರ್.
ಸಂಕ್ರಾಂತಿ ಹಬ್ಬದ ಬದಲು ರಥಸಪ್ತಮಿಯಂದು ಈ ಗ್ರಾಮಸ್ಥರು ಅದ್ದೂರಿಯಾಗಿ ಊರ ಹಬ್ಬ ಆಚರಣೆ ಮಾಡಿ ಸಂಭ್ರಮಿಸ್ತಾರೆ. ಅದಕ್ಕೆ ನಮಗೆ ಫೆಬ್ರವರಿನಲ್ಲಿ ನಮ್ಮ ರಥೋತ್ಸವ ಆಗುತ್ತೆ. ಅವತ್ತಿನ ದಿವಸ ನಾವು ಊರಿನ ದೊಡ್ಡ ಜಾತ್ರೆನೇ ಆಗುತ್ತೆ. ರಥೋತ್ಸವದಲ್ಲಿ ಅವತ್ತಿನ ದಿವಸ ಎಷ್ಟು ಬೇಕೋ ಅಷ್ಟು ಅಲಂಕಾರ ಮಾಡ್ತೀವಿ. ಏನು ಬೇಕೋ ಅದು ಊರಿನಲ್ಲಿ ಹೊಸ ಬಟ್ಟೆ, ನಮಗೆ ಆ ಹಬ್ಬದ್ದು ವಾತಾವರಣ ಇದ್ದಂಗೆ ರಥೋತ್ಸವ ಅದೊಂದೇ ನಮಗೆ ದೊಡ್ಡ ಹಬ್ಬ. ನೀವು ಉಳಿದ ಹಬ್ಬಗಳು ಮಾಮೂಲಿ ಮಾಡ್ಕೊಳ್ತೀವಿ, ನಮ್ಮೂರಿಗೆ ದೊಡ್ಡ ಹಬ್ಬ. ಒಟ್ಟಿನಲ್ಲಿ ಇಡೀ ದೇಶವೇ ಮೊದಲ ಸಂಕ್ರಾಂತಿ ಹಬ್ಬವನ್ನ ಸಡಗರದಿಂದ ಬರಮಾಡಿಕೊಂಡ್ರೆ ಈ ಗ್ರಾಮದಲ್ಲಿ ಮಾತ್ರ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡುವುದನ್ನು ನಿಷೇಧ ಮಾಡಿದ್ದಾರೆ. ಆದ್ರೆ ಹಬ್ಬ ಮಾಡಿದ್ರೆ ಎಲ್ಲಿ ಮತ್ತೆ ದನಕರುಗಳು ಸಾಯುತ್ತವೆ ಅಥವಾ ಇಲ್ಲ ಊರಿಗೆ ಕೇಡು ಬಂದು ಬಿಡುತ್ತೆ ಎಂಬ ನಂಬಿಕೆಯಿಂದ ಈ ಗ್ರಾಮದಲ್ಲಿ ಸಂಕ್ರಾಂತಿಯನ್ನ ಬರಮಾಡಿಕೊಳ್ಳುವುದೇ ಇಲ್ಲ. ಕೋಲಾರದಿಂದ ಕಿರಣ್, ಕನ್ನಡ 9.